ಓಂ ಶ್ರೀ ಪರಮಾತ್ಮನೇ ನಮಃ. ಕಣಕಣನಲ್ಲಿ ಚರಾಚರನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಮಪುರುಷ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ. ವಿಷಯ ಏನೆಂದರೆ ಆತ್ಮ ಸಾಕ್ಷಾತ್ಕಾರ ಮಾನವ ಜೀವನದ ಸರ್ವಶ್ರೇಷ್ಠ ಸಾಧನೆಯಾಗಿದೆ. ಆತ್ಮ ಸಾಕ್ಷಾತ್ಕಾರ ಅನುಭೂತಿ ಮಾಡಿಕೊಳ್ಳುವುದು ಆತ್ಮ ಸಾಕ್ಷಾತ್ಕಾರ ಮಾರ್ಗದಲ್ಲಿ ಮೊದಲು ಸಂಸಾರ ಗೃಹಸ್ಥದಿಂದ ಹಿಡಿದು ಸಂಸಾರದಿಂದ ಪರಮಾತ್ಮನ ಹತ್ತಿರ ಹೋಗೋದನಿಗೆ ಯಾವ ಮಾರ್ಗದಲ್ಲಿ ನಾವು ಹೋಗಿ ಮತ್ತೆ ಸಾಕ್ಷಾತ್ಕಾರ ಮೊದಲು ಮತ್ತು ಸಾಕ್ಷಾತ್ಕಾರ ನಂತರ ಯಾವೆಲ್ಲ ಪರಿಸ್ಥಿತಿಯನ್ನು ನೋಡಬೇಕು ನಾವೀಗ ನೋಡೋಣ. ಅವರ ಆತ್ಮ ಸಾಕ್ಷಾತ್ಕಾರ ಮಾರ್ಗದಲ್ಲಿ ಪ್ರಥಮದಲ್ಲಿ ಏನು ಮತ್ತು ಸಾಕ್ಷಾತ್ ಇದರಲ್ಲಿ ಸತ್ವಗುಣ ರಜಗುಣ ಅಂದರೆ ಏನು, ರಜಗುಣದ ತ್ರಿಗುಣಾತೀತನು ಯಾವ ರೀತಿ ಇರ್ತಾನೆ ಇದನ್ನು ನಾವೀಗ ನೋಡೋಣ. ಓಂ ಶ್ರೀ ಪರಮಾತ್ಮನೇ ನಮಃ. ಆತ್ಮ ಸಾಕ್ಷಾತ್ಕಾರಕ್ಕೆ ಮೊದಲು ಮನಸ್ಸು ಅಶಾಂತವಾಗಿರುತ್ತದೆ. ನಾನು ಯಾರು ಎಂಬ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಇರೋದಿಲ್ಲ. ಅವರು ಆಸೆ, ಭಯ, ಕೋಪ, ಅಹಂಕಾರಗಳಿಂದ ಬದುಕು ನಡೆಯುತ್ತದೆ. ಸುಖ ದುಃಖಗಳು ಏರಿಳಿತ ಹೆಚ್ಚಾಗುತ್ತದೆ. ಆತ್ಮ ಸಾಕ್ಷಾತ್ಕಾರದ ಮೊದಲು ಏನೆಲ್ಲ ಆಗ್ತದೆ, ಮನಸ್ಸು ಅಶಾಂತವಾಗಿರ್ತದೆ. ಮನಸ್ಸು ಶಾಂತಿ ಎಲ್ಲಿ ಸಿಗ್ತದೆ? ಹೊರಗಡೆ ಎಲ್ಲ ನಾನು ಹುಡುಕ್ತಾ ಇದ್ದೀನಿ, ನಾನು ಯಾರು ಎಂಬ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಸಿಗುವುದಿಲ್ಲ. ನಾನು ಯಾರು ಹೊರಗಡೆ ನಾನು ಹುಡುಕ್ತಾ ಇದ್ದೀನಿ, ನನಗೆ ಗೊತ್ತಾಗೋದಿಲ್ಲ. ಭಯ, ಆಸೆ, ನನಗೆ ಆಸೆ ಆಗ್ತದೆ, ಭಯ ಆಗ್ತದೆ, ಕೋಪ ಬರ್ತದೆ, ಅಹಂಕಾರಗಳಿಂದ ಬದುಕು ನಡೆಯುತ್ತದೆ, ಅಹಂಕಾರದಿಂದ ಬದುಕು ನಡೀತಾ ಇದೆ. ಸುಖ ದುಃಖಗಳು ಯಾವಾಗ ಸ್ವಲ್ಪ ದಿನ ಸುಖ, ಸ್ವಲ್ಪ ದಿನ ಸುಖ, ಏರಿ ಇಳಿತ ಹೆಚ್ಚು. ಮತ್ತು ಇದು ಆತ್ಮ ಸಾಕ್ಷಾತ್ ಮೊದಲಿನ ಗತಿ. ಮತ್ತು ತದನಂತರ ಎರಡನೇದು ಒಳಗಿನ ಆತ್ಮ ಸಾಕ್ಷಾತ್ ನಂತರ ಯಾವ ಗತಿ? ಆತ್ಮ ಸಾಕ್ಷಾತ್ಕಾರದ ಒಳಗಿನ ಶಾಂತಿ ಸ್ಥಿರವಾಗಿರ್ತದೆ. ಪರಿಸ್ಥಿತಿಗಳು ಬದಲಾಗದ್ರೆ ಮನಸ್ಸು ಕದಲದು, ಅವರ ಅಹಂಕಾರ ಕಡಿಮೆ ಆಗುತ್ತದೆ. ಎಲ್ಲ ಜೀವಗಳಲ್ಲೂ ಒಂದೇ ಚೈತನ್ಯ ಕಾಣುತ್ತದೆ. ಅವರು ಕರ್ತವ್ಯತ್ವ ಭಾವ ಕಡಿಮೆಯಾಗಿ ಸಾಕ್ಷಿ ಭಾವ ಹೆಚ್ಚುತ್ತದೆ. ಸಾಕ್ಷಾತ್ಕಾರ ತದನಂತರ ನಿನ್ನ ಒಳಗೆ ಇರುವ ಯುಗದಿಂದ ಬೆಳಗುತ್ತಿರುವ ಜ್ಯೋತಿಯನ್ನು ನೀನು ನೋಡಿದಾಗ, ಸ್ಪರ್ಶ ಮಾಡಿದ್ದಾಗ, ಅನುಭೂತಿ ಮಾಡಿದ್ದಾಗ, ನಿನ್ನ ಒಳಗಡೆ ನೀನು ಹೋಗಿ ಯಾತ್ರೆ ಮಾಡಿ ತನ್ನ ಸ್ವಸ್ವರೂಪವನ್ನು ನೀನು ತಿಳಿದುಕೊಂಡಾಗ ಆಗ ಏನಾಗ್ತದೆ ಅಂದರೆ ನಿನ್ನೊಳಗಿನ ಅಹಂಕಾರ ಕಡಿಮೆ ಆಗ್ತದೆ. ನೀನು ಎಲ್ಲ ಜೀವಗಳಲ್ಲೂ ಒಂದೇ ಚೈತನ್ಯವಿದೆ ಅಂತ ನೀನು ತಿಳ್ಕೊಳ್ತೀಯ. ಅವ್ರ ಕರ್ತವ್ಯ ಭಾವ ಕಡಿಮೆಯಾಗಿ ನಾನು ಸಾಕ್ಷಿ ಆಗಿದ್ದೇನೆ ಅಂತ ನಿರ್ಣಯ ಆಗ್ತದೆ. ಅವರು ಆತ್ಮ ಸಾಕ್ಷಾತ್ಕಾರ ಮನಸ್ಸಿನ ಸರ್ವಶ್ರೇಷ್ಠ ಸಾಧನೆ ಎಂಬುದು ಸತ್ಯವಾಗಿದೆ. ಸಂಸಾರದಲ್ಲಿ ಇದ್ದು ಪರಮಾತ್ಮನ ಹುಡುಕುವ ಮಾರ್ಗಗಳು ಯಾವುವು? ಸಂಸಾರದಲ್ಲಿ ಇದ್ದು ಪರಮಾತ್ಮ ಯಾವ ರೀತಿ? ಸಂಸಾರ ತ್ಯಾಜಿಸುವುದು ಆತ್ಮ ಸಾಧನೆಯಲ್ಲ, ಸಂಸಾರದಲ್ಲೇ ಇದ್ದು ಕೂಡ ಸಾಧನೆ ಸಾಧ್ಯವಾಗಿದೆ. ಪ್ರಮುಖ ಮಾರ್ಗಗಳು ಕರ್ಮಯೋಗದಿಂದ, ಭಕ್ತಿಯೋಗದಿಂದ, ಜ್ಞಾನಯೋಗದಿಂದ, ಧ್ಯಾನ ಯೋಗದಿಂದ ಅವಕಾಶ ಆಗಿದೆ. ಕರ್ಮಯೋಗ ಫಲದ ಆಸೆ ಇಲ್ಲದೆ ಕರ್ತವ್ಯ ಮಾಡುವುದು. ಭಕ್ತಿಯೋಗ ಇಷ್ಟ ದೇವತಾ ಮೇಲೆ ಶ್ರದ್ಧೆ ಮತ್ತು ಸಮರ್ಪಣೆ ಆಗಿರುವುದು. ಜ್ಞಾನಯೋಗ ನಾನು ಯಾರೊಬ್ಬ ವಿಚಾರದಿಂದ ಆತ್ಮ ವಿಚಾರ ಮಾಡುವುದು. ಧ್ಯಾನಯೋಗ ಮನಸ್ಸನ್ನು ಒಳಗೆ ತಿರುಗಿಸಿ ಅಭ್ಯಾಸ ಮಾಡುವುದು, ಸಹಾನುಭೂತಿಯನ್ನು ಮಾಡುವುದು. ಈ 4 ಮಾರ್ಗಗಳು ಪರಸ್ಪರ ವಿರೋಧವಲ್ಲ, ಪರಸ್ಪರ ಪೂರಕವಾಗಿದೆ. ಈ ಎಲ್ಲ 4 ಮಾರ್ಗಗಳಿದ್ದರೆ ಏನು ಬೇರೆ ಎಲ್ಲ ಒಂದೇ ಮಾರ್ಗ ಆಗಿದೆ, ಒಂದಕ್ಕೆ ಒಂದು ಚೈನ್ ಆಗಿದೆ, ಪರಸ್ಪರ ಪೂರಕವಾಗಿದೆ. ತನ್ನನ್ನು ತಾನು ತಿಳಿದವನೇ ಪರಮಾತ್ಮನನ್ನು ತಿಳಿಯುವನು. ಇದು ಉಪನಿಷತ್ತಿನ ಸಾರವೇ ಆಗಿದೆ. ದೇಹ ನಾನು ಅಲ್ಲ, ಮನಸ್ಸು ನಾನು ಅಲ್ಲ, ಬುದ್ಧಿ ನಾನು ಅಲ್ಲ. ಇವುಗಳ ಗಮನಿಸುವ ಸಾಕ್ಷಿ ಚೇತನವೇ ಆತ್ಮ. ಆ ಆತ್ಮವೇ ಪರಮಾತ್ಮನ ಪ್ರತಿಬಿಂಬ. ಅವರು ಯಾರನ್ನು ನಾನು ಹುಡುಕುತ್ತಿದ್ದೇನೆ ಅವನೇ ನಾನಾಗಿದ್ದೇನೆ ಅಂತ ಅರಿತುಕೊಳ್ಳುವುದು, ತನ್ನನ್ನು ತಾನು ತಿಳುಕುವುದು. ಯಾರು ತನ್ನನ್ನು ತಾನು ತಿಳಿದುಕೊಳ್ಳುವರೋ ಅವರೇ ಪರಮಾತ್ಮನನ್ನು ಅರಿಯುವರು ಎಂದರ್ಥ. ಅವರು ತನ್ನನ್ನು ಅರಿಯದೆ ಪರಮಾತ್ಮ ನೋಡುವುದು ಸಾಧ್ಯವಿಲ್ಲ, ತನ್ನನ್ನು ಅರಿಯದೆ ಪರಮಾತ್ಮನನ್ನು ಅರಿಯುವುದು ಸಾಧ್ಯವಿಲ್ಲ. ಈಗ ನಾವು ನೋಡೋಣ, ಸತ್ವಗುಣ ಅಂದರೆ ಏನು, ರಜಗುಣ ಅಂದರೆ ಏನು, ತಮಗುಣ ಅಂದರೆ ಏನು. ಸತ್ವಗುಣ ಅಜ್ಞಾನ, ಆಲಸ್ಯ, ನಿರ್ಲಕ್ಷ್ಯ, ಮಧ್ಯ ಅನಿದ್ರ, ಅತಿನಿದ್ರ, ಹಿಂಸಾ. ತಮಗುಣದಲ್ಲಿ ಅಜ್ಞಾನ ಆಗಿರ್ತದೆ, ಆಲಸ್ಯ ಆಗಿರ್ತದೆ, ನಿರ್ಲಕ್ಷ್ಯ, ಮಧ್ಯ, ಅತಿನಿದ್ರ, ಹಿಂಸಾ. ಆ ರಜಗುಣದಲ್ಲಿ ಆಸೆ, ಕರ್ಮ ಪ್ರವೃತ್ತಿ, ಅಹಂಕಾರ, ಸ್ಪರ್ಧೆ, ಚಂಚಲತೆ. ಆ ಸತ್ವಗುಣದಲ್ಲಿ ಶಾಂತಿ, ಸತ್ಯ, ದಯ, ವಿವೇಕ, ಶ್ರದ್ಧತೆ. ಅವರು ಶುದ್ಧತೆ. ಮಾನವನ ಬದುಕು ಈ 3 ಗುಣಗಳ ಮಿಶ್ರಣ ಆಗುತ್ತೆ. ಪ್ರತಿಯೊಬ್ಬ ಮಾನವನದಲ್ಲಿ ಈ 3 ಗುಣಗಳು ಇರ್ತದೆ. ಅವರು ಈ 3 ಗುಣಗಳನ್ನು ಯಾರು ತ್ರಿಗುಣಗಳನ್ನು ಮೀರಿ ಹೋಗುವುದು ಹೇಗೆ? ಈ 3 ಗುಣಗಳಿಂದ ಬೇರೆ ಆಗುವುದು ಹೇಗೆ, ಮೀರಿ ಹೋಗುವುದು ಹೇಗೆ?
ತಮೋಗುಣ ರಜಗುಣಕ್ಕೆ ಬರಬೇಕು ಜಾಗೃತಿ, ರಜಗುಣ ಸತಗುಣಕ್ಕೆ ಬರಬೇಕು ಶುದ್ಧತೆ, ಅವರು ಸತೋಗುಣವನ್ನು ಮೀರಿ ಹೋಗಬೇಕು. ಇದೇ ಆತ್ಮ ಸಾಕ್ಷಾತ್ಕಾರ. ತಮೋಗುಣದಿಂದ ರಜಗುಣಕ್ಕೆ ಬರಬೇಕು, ಜಾಗೃತಿ ಆಗ್ತದೆ. ರಜಗುಣದಿಂದ ಸತಗುಣಕ್ಕೆ ಬರಬೇಕು, ಶುದ್ಧತೆ ಆಗ್ತದೆ. ಸತಗುಣವನ್ನು ಮೀರಿ ಹೋಗಬೇಕು, ಅದೇ ಆತ್ಮ ಸಾಕ್ಷಾತ್ಕಾರ ಮಾರ್ಗವಾಗಿದೆ. ಗುರುಗಳನ್ನು ಮೀರಿ ಹೋದಾಗ ನಾನು ಕರ್ತ ಎಂಬ ಭಾವ ಕರಗಿ ಹೋಗುತ್ತದೆ. ಯಾರು ಸತಗುಣ ರಜಗುಣ ತಮಗುಣ ಅವರನ್ನು ಮೀರಿ ಹೋಗ್ತಾರೋ ಅವರು ನಾನು ಕರ್ತ ಎಂಬ ಭಾವನೆ ಕರಗಿ ಆಗುತ್ತದೆ. ಸಾಕ್ಷಿ ಭಾವದಲ್ಲೇ ಸ್ಥಿತಿ, ಅಹಂಕಾರ ಶೂನ್ಯವಾಗ್ತದೆ, ಅವನಲ್ಲಿ ಅಹಂಕಾರ ನಷ್ಟವಾಗ್ತದೆ. ಆತ್ಮ ಸಾಕ್ಷಾತ್ಕಾರ ಲಕ್ಷಣ ಏನು? ಆತ್ಮ ಸಾಕ್ಷಾತ್ಕಾರ ಪುರುಷನು ಶಾಂತ ಮುಖದಿಂದಿರುವನು, ಸ್ವಲ್ಪ ಮಾತನಾಡುವನು, ಸರಳ ಜೀವನದಲ್ಲಿರುವನು, ಸುಖ ದುಃಖಗಳಲ್ಲಿ ಸಮಾನತೆಯಲ್ಲಿರುವನು, ಯಾರನ್ನು ದ್ವೇಷಿಸುವುದಿಲ್ಲ, ತನ್ನನ್ನು ದೊಡ್ಡವನೆಂದು ಯಾವಾಗ ಹೇಳುವುದಿಲ್ಲ, ಅವನು ನಾನು ಜ್ಞಾನಿ ಎಂದು ಹೇಳುವುದಿಲ್ಲ, ಆದರೆ ಅವನ ಸಾನ್ನಿಧ್ಯದಲ್ಲಿ ಶಾಂತಿ ಅನುಭವ ಆಗುವುದು. ಸಾಕ್ಷಾತ್ಕಾರ ಪುರುಷನು ನಾನು ಬಲ್ಲವನೆಂದು ಹೇಳುವುದಿಲ್ಲ. ನೀವು ಅವರ ಹತ್ರ ಅಲ್ಲಿ ಕುಳಿತಾಗ ನಿಮಗೆ ಅನುಭವ ಆಗ್ತದೆ, ನಿಮಗೆ ಶಾಂತಿ ಪ್ರದಾನ ಆಗ್ತದೆ, ನಿಮಗೆ ಶಾಂತಿ ಸಿಗ್ತದೆ. ಆಗ ನೀವು ಅನುಮಾನ ಮಾಡಿಕೊಳ್ಳಬಹುದು, ಅನುಭೂತಿ ಮಾಡಿಕೊಳ್ಳಬಹುದು. ಇವರು ಸಾಕ್ಷಾತ್ಕಾರ ಪುರುಷರಾಗಿದ್ದಾರೆ, ಇವರು ಸಾಕ್ಷಾತ್ಕಾರ ಪುರುಷರಾಗಿದ್ದಾರೆ ಅಂತ ನೀವು ಮಾಡಬಹುದು. ಇದೇ ರೀತಿ ಅವರ ಸಾನ್ನಿಧ್ಯದಲ್ಲಿ ಸಾನ್ನಿಧ್ಯದಲ್ಲಿ ಹೋದಾಗ ನೀವು ಅಲ್ಲಿ ಕುಳಿತಾಗ ಅವರ ಸಂಗತಿ ಮಾಡಿದಾಗ ಅವ್ರು ಯಾವ ರೀತಿ ಸ್ವಲ್ಪ ಮಾತನಾಡ್ತಾ ಇದ್ದಾರೆ, ಸ್ವಲ್ಪ ಊಟ ಮಾಡ್ಕೊಳ್ತಾ ಇದ್ದಾರೆ, ಸ್ವಲ್ಪ ನಿದ್ರೆ ಮಾಡ್ತಾ ಇದ್ದಾರೆ, ಅವರು ಯಾವ ರೀತಿ ಚಿಂತನೆ ಮಾಡ್ತಾ ಇದ್ದಾರೆ, ಒಳಗಿನ ಯಾತ್ರೆ ಮಾಡಿ ಸ್ವಸ್ವರೂಪದಲ್ಲಿ ನಿಂತು ತನ್ನ ಜ್ಯೋತಿಯನ್ನು ಬೆಳಗುತ್ತಿರುವ ಯಾವ ರೀತಿ ಜ್ಯೋತಿ ನಾನು ಒಳಗಡೆ ಬೆಳಗುತ್ತಿದೆ, ಹೊರಗಡೆನೂ ಅದೇ ಜ್ಯೋತಿ ಬೆಳೆಯುತ್ತಿದೆ. ಅವನು ತಿಳಿದಿದ್ದಾನೆ. ಯಾರು ತನ್ನನ್ನು ತಾನು ಯಾರು ಅರಿತವನೋ ಅವನೇ ಪರಮಾತ್ಮವನ್ನು ಅರಿತ ತಿಳಿದವನೇ. ಇದಕ್ಕೆ ಗೃಹಸ್ಥಿ ಸಂಸಾರದಲ್ಲಿದ್ದು ನೀನು ಪರಮಾತ್ಮನ ಹುಡುಕಬಹುದು, ಅನುಭೂತಿ ಮಾಡಿಕೊಳ್ಳಬಹುದು, ಏನು ತೊಂದರೆ ಇಲ್ಲ. ವಿರಕ್ತ ಆಗಿರಲಿ, ಸಂಸಾರಸ್ಥನಾಗಿ ಯಾರನ್ನಾಗಲಿ ನಾನು ಪರಮಾತ್ಮನ ಹುಡುಕಬೇಕು, ಸ್ವ ಅನುಭೂತಿ ಮಾಡಬೇಕು ಅಂತ ತಿಳಿದಾಗ ನಿನಗೆ ಆಗ ಬೋಧ ಆಗ್ತದೆ. ಯಾರನ್ನು ನೋಡ್ಕೋತಿದ್ಯೋ ನೀನೇ ಆಗಿದ್ದೀಯಾ. ಜೀವ ಮತ್ತು ಪರಮಾತ್ಮ ಬೇರೆ ಅಲ್ಲ, ಆ ಜೀವ ಪರಮಾತ್ಮ ಒಂದೇ ಆಗಿದ್ದೇನೆ, ಅವನು ನೀನೇ ಆಗಿದ್ದೀಯಾ ಅಂತ ಇವನಿಗೆ ಬೋಧ ಆಗ್ತದೆ. ಆಗ ಅವನ ಯುಗದಿಂದ ಅಜ್ಞಾನವು ಕ್ಷಣದಲ್ಲಿ ನಷ್ಟವಾಗಿ ಸ್ವಪ್ರಕಾಶಮಾನ ಆಗುವನು. ಆತ್ಮ ಸಾಕ್ಷಾತ್ಕಾರ ತದನಂತರ ಅವರಿಗೆ ಏನು ಆಸೆ ಎಲ್ಲ ನಷ್ಟ ಆಗುತ್ತದೆ, ಏನು ಆಸೆ ಇರೋದೆಲ್ಲ ಶೂನ್ಯವಾಗಿರುತ್ತಾನೆ. ಅವನು ಬ್ರಹ್ಮನಲ್ಲಿ ಐಕ್ಯನಾಗುತ್ತಾನೆ. ಇವತ್ತಿನಿಷ್ಟೇ. ಓಂ ಶ್ರೀ ಪರಮಾತ್ಮನೇ ನಮಃ.